பிட்டு பஹானே பாஸ் திங்கள் முதல் வெள்ளி மாலை 8 மணிக்கு நிக்கில். Watch full episodes on Jio Hotstar. ನೀವೀಗ ನೋಡ್ತಿರೋ ಹಾಗೆ ಇಂಟರ್ ಸ್ಕೂಲ್ ಸೈಕಲ್ ಕಾಂಪಿಟೇಷನ್ ಶುರುವಾಗಿದೆ. ನಾವು ನಿಮ್ಗೆ ಮತ್ತೆ ನೆನಪಿಸ್ತಾ ಇದ್ದೀವಿ, ಈ ರೇಸ್ 30 ನಿಮಿಷಗಳ ಕಾಲ ನಡೆಯುತ್ತೆ. ಈ ರೇಸ್ ಸ್ಕೂಲ್ ನಿಂದ ಸ್ಟಾರ್ಟ್ ಆಗಿ ಸ್ಕೂಲ್ ಅಲ್ಲೇ ಮುಕ್ತಾಯವಾಗುತ್ತೆ. ಕಾಂಪಿಟೇಷನ್ ಗೆದ್ದವರಿಗೆ ಒಂದು ಅದ್ಭುತವಾದಂತಹ ಟ್ರೋಫಿ ಮತ್ತೆ 1 ವರ್ಷದ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ. ನೀವು ನಿಮ್ಮ ಕುರ್ಚಿ ಬೆಲ್ಟ್ ಅನ್ನ ಧರಿಸಿ ಮತ್ತೆ ಈ ರೇಸ್ ಅನ್ನ ಎಂಜಾಯ್ ಮಾಡಿ. ಇವತ್ತು ಶಿವ ಕಾಂಪಿಟೇಷನ್ ಹೋಗಿದ್ದಾನೆ. ಇವತ್ತು ಅವನ್ ರೂಮ್ ನ ಕ್ಲೀನ್ ಮಾಡೇ ಬಿಡ್ತೀನಿ. ಅಯ್ಯೋ ಇಲೆ 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 ಅಯ್ಯೋ ಓ ಓ ನಾನು ಬೀಳ್ತಾ ಇದ್ದೇನೆ. ಅಯ್ಯೋ ಇದೇನಿದು ಮತ್ತೆ ಇಲ್ಲಿನ. ಭೀಮ್ ಸಿಂಗ್, ನೀನು ಸರಿಯಾಗಿ ಈ ಜಾಗನ ಕ್ಲೀನ್ ಮಾಡೋದಿಲ್ಲ. ನೋಡು ಹೇಗಾಗಿದೆ ಈ ರೂಮ್ ಅಂತ. ನೀನು ಅಲ್ಲಿಂದ ಶುರು ಮಾಡು, ನಾನು ಇಲ್ಲಿ ನೋಡ್ಕೊಳ್ತೀನಿ. ಕಾಂಪಿಟೇಷನ್ ತುಂಬಾನೇ ಪೀಕ್ ನಲ್ಲಿದೆ. ಇದು 2ನೇ ಟೈಪಿನಂತಹ ಮ್ಯಾಚ್. ತುಂಬಾನೇ ಕಷ್ಟ. ಈಗ ಮೊದಲನೇ ನಂಬರ್ ನಲ್ಲಿದ್ದಾರೆ ಅಮೋಘ್, 2ನೇ ನಂಬರ್ ನಲ್ಲಿದ್ದಾರೆ ಯತಿನ್, 3ನೇ ನಂಬರ್ ನಲ್ಲಿ ಇರೋದು ಈಗ ಶಿವ. ಅವರು ತಮ್ಮ ಸಾಹಸ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಅಯ್ಯೋ ಅಯ್ಯೋ ಇದೇನು ಬಿದ್ದೋಯ್ತಲ್ಲ. ಮೊದ್ಲು ಇದನ್ನ ಎತ್ಕೊಂಡು ಬಿಡ್ತೀನಿ, ಇಲ್ಲಾಂದ್ರೆ ಅಜ್ಜಿ ಬೈತಾರೆ. ಅಯ್ಯೋ ನನ್ನ ಕಣ್ಣು, ಅಯ್ಯೋ ನನ್ನ ತಲೆ, ಅಯ್ಯೋ ನನ್ನ ಕಣ್ಣು ಕುರುಡಾಗೋದೆ. ಅಯ್ಯಪ್ಪ, ಅಯ್ಯೋ ನನ್ನ ತಲೆ. ಭೀಮ್ ಸಿಂಗ್, ನಿನ್ ಕೈಲಿ ಒಂದ್ ಕೆಲ್ಸನೂ ಸರಿಯಾಗಿ ಮಾಡೋಕ್ ಆಗಲ್ಲ. ಏನೋ ತಲೆ ಮೇಲೆ ಬಿತ್ತು. ಅಯ್ಯೋ ಇದೇನ್ ಬಿತ್ತು? ಈಗ ಯತಿನ್ ಅನ್ನೋರು ಮುಂದೆ ಇದ್ದಾರೆ. ಶಿವ 3ನೇ ಸ್ಥಾನದಲ್ಲಿದ್ದಾರೆ. ಓಹೋ, ಅಯ್ಯೋ ಇದೇನಿದು? ಅಮೋಘ್ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಹೋಗಿದ್ದಾನೆ. ಅವನು 2ನೇ ಸ್ಥಾನವನ್ನ ಕಳ್ಕೊಂಡಿದ್ದಾನೆ. ಈಗ 2ನೇ ಸ್ಥಾನಕ್ಕೆ ಶಿವ ಬಂದಿದ್ದಾನೆ. ಕಾಂಪಿಟೇಷನ್ ತುಂಬಾನೇ ಅದ್ಭುತವಾಗಿದೆ. ಎಸ್ 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 ಯತಿಂದು ತುಂಬಾನೇ ಅದ್ಭುತವಾದಂತಹ ಸ್ಟಂಟ್ ಆಗಿದ್ದು. ಮತ್ತಿಲ್ಲೊಂದು ಅದ್ಭುತವಾದಂತಹ ಸ್ಟಂಟ್ ಶಿವ ಇಂದ. ತುಂಬಾ ಡಿಫಿಕಲ್ಟ್ ಆದಂತಹ ಸ್ಟಂಟ್. ಈಗ 2 ಪಾರ್ಟಿಸಿಪೆಂಟ್ ಬಿದ್ದು ಹೋದ್ರು. ಮತ್ತೀಗ ಟಫ್ ಫೈಟ್ ನಡೀತಾ ಇರೋದು ಯತಿನ್ ಮತ್ತೆ ಶಿವ ಇಂದ. ಶಿವ ಒಂದು ಅದ್ಭುತವಾದಂತಹ ಸ್ಟಂಟ್ ತೋರಿಸಿದ್ದಾರೆ. ಇದೊಂದು ಸಾಮರ್ ಸ್ಲಾಟ್ ಆಗಿತ್ತು. ಮತ್ತೆ ಸ್ಟಂಟ್ ಮಾಡ್ತಾ ಮಾಡ್ತಾ ಶಿವ ಮುಂದೆ ಹೋಗ್ಬಿಟ್ಟ. ಎಷ್ಟು ಧೂಳ್ ತುಂಬಿಕೊಂಡಿದೆ ಈ ಬಾಕ್ಸ್ ಅಲ್ಲಿ. ಏನಿದು? ಅಯ್ಯೋ ಏನಪ್ಪ ಇದು? ಕೇಳಿಸ್ತಾ ಇದ್ಯಾ? ನೋಡಿ ಏನಾಗ್ತಾ ಇದೆ ಅಂತ.
ಸಿಕ್ತು. ಮೊದಲು ಬಾಕ್ಸ್ನ ಮುಚ್ಚಿ. ಈ ಬಾಕ್ಸ್ನ ಯಾರು ತೆಗ್ದಿದ್ದು? ಈ ಬಾಕ್ಸ್ನ ತೆಗಿಬಾರ್ದು. ಆದ್ರೆ ಈ ಬಾಕ್ಸ್ ಏನು? ಶಿವ ಮತ್ತೆ ಯತಿನ ನಡುವೆ ತುಂಬಾನೇ ಟಫ್ ಫೈಟ್ ನಡೀತಾ ಇದೆ. ಇದು ಇಲ್ಲಿ ನೋಡಿ, ಶಿವ ತನ್ನ ಸ್ಪೀಡ್ ಅನ್ನ ಹೆಚ್ಚಿಬಿಟ್ಟಿದ್ದಾನೆ ಮತ್ತೆ ಯತಿನ ಹತ್ತತ್ರ ಹೋಗ್ತಾ ಇದ್ದಾನೆ. ಅಲ್ಲ, ಚಿಕ್ಕ ಡಬ್ಬದಲ್ಲಿ ಏನಿತ್ತು ಅಂತ ನೀವು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಈ ಬಾಕ್ಸ್ ಚಿಕ್ಕದಿರಬಹುದು, ಆದ್ರೆ ಈ ಬಾಕ್ಸ್ ನಲ್ಲಿ ತುಂಬಾ ದೊಡ್ಡದಾದ ತೊಂದರೆ ಇದೆ. ಯಾವ ತರ ತೊಂದ್ರೆ? ಇದರಿಂದಾಗೋ ಸಮಸ್ಯೆನ ಜಗತ್ನಲ್ಲಿ ಯಾರಿಗೂ ಎದುರಿಸೋದಕ್ಕೆ ಆಗೋದಿಲ್ಲ. ಆದ್ರೆ ನೀವಿವತ್ತು ಈ ಬಾಕ್ಸ್ ನ ಓಪನ್ ಮಾಡಿದ್ದೀರಾ. ಆದ್ರೆ ಇವತ್ತೇನ್ ತೊಂದ್ರೆ ಕಾದಿದ್ಯೋ ಗೊತ್ತಿಲ್ಲ. ಶಿವನಪ್ಪ ನನ್ನನ್ನು ಮಾತಾಡಕ್ ಕರ್ದಿದ್ದ. ನಾನು ನಿಮ್ಮನ್ನ ಇಲ್ಲಿ ಒಂದು ಮುಖ್ಯವಾದ ವಿಷಯಕ್ಕೆ ಕರೆದಿದ್ದೀನಿ. ನನ್ನ ಹಿಂದೆ ಸ್ವಲ್ಪ ಗೂಂಡಾಗಳು ಬಿದ್ದಿದ್ದಾರೆ. ನೀವು ಶಿವನ ಮತ್ತು ನನ್ನ ಇನ್ವೆನ್ಷನ್ನ ಜನಗಳಿಂದ ಹುಷಾರಾಗಿ ಬಚ್ಚಿಡಬೇಕಾಗತ್ತೆ. ಆದರೆ ನೀವು ಈ ಊರನ್ನೇ ಬಿಟ್ಬಿಡೋದು ತುಂಬ ಒಳ್ಳೆಯದು. ಅವ್ರು ಬಂದ್ಬಿಟ್ರು ಅಂತ ಅನ್ಸುತ್ತೆ. ನೀವು ಬಚ್ಚಿಟ್ಕೊಳ್ಳಿ, ನಾನು ಹೋಗ್ತೀನಿ. ಅಲ್ಬೇಡ ಮಗನೇ, ಆದಷ್ಟು ಬೇಗ ಬರ್ತೀನಿ. ಎಲ್ಲಿ ಬಚ್ಚಿಟ್ಕೊಂಡೆ ನೀನು? ನನಗ ಬಾಕ್ಸ್ ಕೊಡ್ತೀಯೋ ಅಥವಾ ನಾನೇ ಕಿತ್ಕೊಳ್ಳೋ? ಬಾಸ್, ಅವನು ಓಡ್ ಹೋದ ಅನ್ಸುತ್ತೆ. ಎಲ್ಲಿವರೆಗೂ ಓಡ್ತಾನೆ? ಜಲ್ದಿ ಹೋಗಿ. ತುಂಬ ದೂರ ಅವನು ಓಡಿರೋದಿಲ್ಲ. ಅವನು ನನ್ನ ಸ್ನೇಹಿತ. ನಾನು ಮಾತು ಒಪ್ಕೋತಾನೆ ಅನ್ಕೊಂಡೆ, ಆದ್ರೆ ಅವನು ಒಪ್ಕೊಳ್ಳೇ ಇಲ್ಲ. ಆ ದಿನ ಒಂದ್ ಘಟನೆ ನಡೀತು. ಶಿವ ಅವರ ಅಪ್ಪನಿಂದ ದೂರವಾದ ದಿನ. ಆದ್ರೆ ಅವ್ರು ವಾಪಸ್ ಬರ್ಲೇ ಇಲ್ಲ. ನನಗೇನ್ ಗೊತ್ತಿತ್ತು ಆ ಡಬ್ಬದಲ್ಲಿ ಇಷ್ಟು ದೊಡ್ಡ ತೊಂದರೆ ಇದೆ ಅಂತ? ಗೊತ್ತಿದ್ರೆ ನಾನು ಅದನ್ನ ತೆಗಿತಾ ಇರ್ಲಿಲ್ಲ. ಅಯ್ಯೋ, ಇದೇನೋ ಏನೋ ಡಿಕೋಡಿಂಗ್ ಆಗ್ತಾ ಇದೆ. ಯಾರಾದರೂ ನಮ್ಮನ್ನ ಹ್ಯಾಕ್ ಮಾಡಿಬಿಟ್ಟಿದ್ದಾರಾ? ಇಲ್ಲ, ಹ್ಯಾಕಿಂಗಲ್ಲಿ ಈ ಥರ ಆಗೋದಿಲ್ಲ. ಇದು ಯಾರೋ ಯಾವುದೋ ಕೋಡ್ ಕಳಿಸ್ತಾ ಇದ್ದಾರೆ. ಅಯ್ಯೋ, ಇದೇನೋ ಆಗ್ತಾ ಇದೆ, ನನಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಇದು ಅದೇನೆ. ಹೌದು, ಖಂಡಿತ ಅದೇ. ಲೈಟ್ ಆನ್ ಆಗೋಯ್ತು, ಲೈಟ್ ಆನ್ ಆಯ್ತು. ಜಲ್ದಿ ಪ್ರಿನ್ಸ್ ಕ್ರೇಜಿ ಸ್ನ್ಯಾಚರ್ನ ಕರೀರಿ. ಪ್ರಿನ್ಸ್ ಬೇಗ ಬನ್ನಿ, ಜಲ್ದಿ ಬನ್ನಿ, ಬೇಗ ಬನ್ನಿ ಪ್ರಿನ್ಸ್. ಲೈಟ್ಸ್ನ ಯಾರು ಆನ್ ಮಾಡಿದ್ದು? ಯಾರು ಆನ್ ಮಾಡಿದ್ದು? ಕ್ರೇಜಿ ಸ್ನ್ಯಾಚರ್, ನಾವು ತುಂಬಾ ವರ್ಷಗಳಿಂದ ಕಾಯ್ತಿದ್ವಲ್ಲ, ಅದು ಲೈಟು ತಾನಾಗೆ ಆನ್ ಆಗಿರೋದು. ಗೊತ್ತಾ ನಿಮ್ಗೆ? ಏನ್ ಹೇಳ್ದೆ? ಲೈಟ್ಸ್ ತಾನಾಗಿ ಆನ್ ಆಯ್ತಾ? ಸಾಧ್ಯನೇ ಇಲ್ಲ. ಇದು ಹೇಗಾಯ್ತು?
ಇದು ಹೇಗೆ ಸಾಧ್ಯ ಆಗುತ್ತೆ? ಇದರ ಅರ್ಥ ಅವನು ಜೀವಂತವಾಗಿದ್ದಾನೆ. ಇಷ್ಟು ವರ್ಷಗಳ ನಂತರ ಅವನು ಮತ್ತೆ ಬಾಕ್ಸ್ನ ಓಪನ್ ಮಾಡಿದ್ದಾನೆ. ಜಲ್ದಿ ಅವನ ಲೊಕೇಶನ್ನ ಟ್ರ್ಯಾಕ್ ಮಾಡಿ, ಬೇಗ ಬನ್ನಿ ಜಲ್ದಿ ಬೇಗ. ಪ್ರಿನ್ಸ್, ಲೊಕೇಶನ್ ಅಂತೂ ಇಂಡಿಯಾದಲ್ಲೆಲ್ಲೋ ತೋರಿಸ್ತಾ ಇದೆ. ಸರ್, ಇಂಡಿಯಾದಲ್ಲಿ ಇದ್ಯಾವುದೋ ಸಣ್ಣ ಸಿಟಿ ಅಂತ ಅನ್ನಿಸ್ತಾ ಇದೆ. ಸಿಕ್ಬಿಡ್ತು ಸರ್, ಈ ಸಿಟಿ ಹೆಸರು ವೇದಾಸ್ ಸಿಟಿ ಅಂತ. ವೆಲ್ ಡನ್. ಹೋಗಿ ಮತ್ತೆ ಆ ಗ್ಯಾಜೆಟ್ನ ಕಿತ್ಕೊಂಡು ಬನ್ನಿ. ಲೊಕೇಶನ್ ಟ್ರ್ಯಾಕ್, ನಾವು ತಲುಪಿದೀವಿ. ಗ್ಯಾಜೆಟ್ ಇಲ್ಲೇ ಇದೆ. ನಾವು ಒಳಗಡೆ ಹೋಗ್ಬೇಕು. ಲೆಟ್ಸ್ ಗೋ. ಈ ನಾಯಿ ಬೊಗಳಿದ್ರೆ ಎಲ್ಲರಿಗೂ ಎಚ್ಚರ ಆಗುತ್ತೆ. ಇಬ್ರು ಇಲ್ಲೇ ಇರಿ. ಮತ್ತೆ ನೀನು ಮನೆ ಹಿಂದೆಯಿಂದ ಒಳಗಡೆ ಹೋಗು. ನಾನೀ ನಾಯಿನ ನೋಡ್ಕೊಳ್ತೀನಿ. ನಾಯಿನ? ನಾಯಿ ಅಂದ್ರೆ ನನಗೆ ತುಂಬಾ ಭಯ ಆಗುತ್ತೆ. ಸರಿ, ನಾನು ಸುಮ್ಮನೆ ನಿಂತ್ಕೋತೀನಿ. ಹಲೋ ಪಪ್ಪಿ, ಇಲ್ಲಿ ನೋಡು ಏನಿದೆ. ಇಲ್ಲೇನ್ ಮಾಡ್ತಾ ಇದೀಯಾ? ನಾನಂತೂ ಅರೆ ನೀನ್ ಬಾರಪ್ಪ, ನೀನ್ ಸುಮ್ನೆ ಬೇಡ, ನನಗೆ ನಾಯಿ ಎದ್ರೆ ಭಯ ಆಗುತ್ತೆ. Watch India's largest kids library only on Jio Hotstar. Download the app now.